ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಕೈಕೇಯಿಯು ರಾಜನನ್ನು ಪ್ರತಿಜ್ಞೆಗೆ ಬದ್ಧನಾಗುವಂತೆ ಮಾಡಿ ಹಿಂದೆ ಕೊಟ್ಟಿದ್ದ 2 ವರಗಳನ್ನು ಅವನ ಸ್ಮರಣೆಗೆ ತಂದು ಭರತನಿಗೆ ಪಟ್ಟಾಭಿಷೇಕವನ್ನು, ರಾಮನಿಗೆ ವನವಾಸವನ್ನು ಪ್ರಾರ್ಥಿಸಿದುದು ಎಂಬ 11ನೆಯ ಸರ್ಗಕ್ಕೆ ಸ್ವಾಗತ. ತಮ್ಮನ್ಮಥ ಶರೈರ್ವಿದ್ಧಂ ಕಾಮವೇಗ ವಶಾನುಗಂ ಉವಾಚ ಪೃಥಿವೀಪಾಲಂ ಕೈಕೇಯಿ ದಾರುಣಂ ವಚಃ. ಆ ಸಮಯದಲ್ಲಿ ರಾಜನು ಮನ್ಮಥನ ಬಾಣಕ್ಕೆ ಈಡಾಗಿದ್ದನು. ಕಾಮ ವೇಗಕ್ಕೆ ಕಟ್ಟು ಬಿದ್ದಿದ್ದನು. ಸಾಮಾನ್ಯವಾಗಿ ಎಲ್ಲರೂ ಸ್ತ್ರೀಯನ್ನು ಮಾಯೆ ಎಂದು ಕರೆಯುತ್ತಾರೆ. ಆದರೆ ಸ್ತ್ರೀ ಮಾಯೆಯಲ್ಲ. ಸ್ತ್ರೀಯಲ್ಲಿ ನಮಗೆ ಇರುವಂತಹ ಮೋಹವೇ. ಅವಳಿಗಾಗಿ ಏನು ಬೇಕಾದರೂ ಮಾಡುತ್ತೇವೆ, ಅಧರ್ಮವನ್ನು ಬೇಕಾದರೂ ಮಾಡುತ್ತೇವೆ, ಅವಳು ತನ್ನ ಕೃಪಾಕಟಾಕ್ಷವನ್ನು ತೋರಿಸಿಬಿಟ್ಟರೆ ಸಾಕು ಎಂಬ ಆ ಮಾಯಾ ಮೋಹವೇ ನಿಜವಾದ ಸಮಸ್ಯೆ. ಇಲ್ಲಿ ಸ್ತ್ರೀ ಸಮಸ್ಯೆಯಲ್ಲ. ಸ್ತ್ರೀಗೂ ಕೂಡ ಅದೇ ರೀತಿಯಾಗಿ ಪುರುಷನು ಮೋಹ ಮಾಯೆಯನ್ನು ಬೀರಬಹುದು. ಆದರೆ ಸ್ತ್ರೀಯಾದವಳು ಆತನ ಪ್ರೀತಿಗಾಗಿ ತಾನು ಯಾವ ಅಧರ್ಮವನ್ನು ಬೇಕಾದರೂ ಮಾಡುವ ಮಟ್ಟಕ್ಕೆ ಹೋಗುತ್ತೇನೆ ಎಂಬ ಅವಕಾಶವೂ ಕಡಿಮೆ, ಹಾಗೂ ಆ ರೀತಿ ಮಾಡುವ ಸಾಧ್ಯತೆಯೂ ಕೂಡ ಕಡಿಮೆ. ಸ್ತ್ರೀಯಾದವಳು ಪುರುಷನನ್ನು ಆಕರ್ಷಿಸಿಕೊಳ್ಳುವ ಅಥವಾ ಒಲಿಸಿಕೊಳ್ಳುವ ಕಾರಣವಾಗಿ ತನ್ನ ವಯ್ಯಾರವನ್ನು ಪ್ರದರ್ಶಿಸಬಹುದು. ಆ ಮೂಲಕ ತನ್ನ ವಯ್ಯಾರದಿಂದ, ಮಾತಿನಿಂದ ಈ ರೀತಿಯಾಗಿ ಪುರುಷನ ಪ್ರೀತಿಯನ್ನು ಗಳಿಸಲು ಪ್ರಯತ್ನಿಸುತ್ತಾಳೆ. ಆದರೆ ಪುರುಷನಾದವನು ತಾನು ಸ್ತ್ರೀಯಲ್ಲಿ ಇಟ್ಟುಕೊಳ್ಳುವ ಮೋಹದಿಂದಾಗಿ, ಮುಂದೆ ಮದುವೆಯಾದ ಮೇಲೆ ಹೆಂಡತಿಯಲ್ಲಿ, ಮಕ್ಕಳಲ್ಲಿ ಇಟ್ಟುಕೊಳ್ಳುವ ಮೋಹದಿಂದಾಗಿ, ಹೆಂಡತಿ ಮಕ್ಕಳಿಗಾಗಿ ಏನು ಬೇಕಾದರೂ ಮಾಡುತ್ತೇನೆಂಬ ಹಂತಕ್ಕೆ ಹೋಗುವ ಮೋಹದಿಂದಾಗಿ ಇಲ್ಲದ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಇಲ್ಲಿ ದಶರಥನು ಆ ವಯಸ್ಸಿನಲ್ಲೂ ಕೂಡ ಇನ್ನೇನು ಮುದಿಯಾಗಿ ಸಾಯುವ ಸಮಯ ಸಮೀಪಿಸಿದ್ದರೂ ಕೂಡ ಕಾಮಕ್ಕೆ, ಮನ್ಮಥನ ಬಾಣಕ್ಕೆ ವಶನಾಗಿ ಕಾಮವೇಗಕ್ಕೆ ಕಟ್ಟು ಬಿದ್ದಿರುವುದನ್ನು ಅರಿತಿದ್ದಂತಹ ಕೈಕೇಯಿಯು ರಾಜನೊಡನೆ ಅತ್ಯಂತ ಕಠೋರವಾದ ಈ ಮಾತನ್ನು ಹೇಳಿದಳು. ಪತಿದೇವ, ನನ್ನನ್ನು ಯಾರೂ ತಿರಸ್ಕರಿಸಿಯೂ ಇಲ್ಲ, ಅವಮಾನಿಸಿಯೂ ಇಲ್ಲ. ನನ್ನದೊಂದು ಅಭಿಪ್ರಾಯವಿದೆ. ಅದನ್ನು ನೀನು ತಪ್ಪದೆ ನಡೆಸಿಕೊಡಬೇಕಾಗಿದೆ. ನೀನು ನನ್ನ ಮನಸ್ಸಿನಲ್ಲಿ ಇರುವುದನ್ನು ನಡೆಸಿಕೊಡಲು ಇಚ್ಛಿಸುವೆಯಾದರೆ ಮೊದಲು ನಡೆಸಿಕೊಡುವೆನೆಂದು ಪ್ರತಿಜ್ಞೆ ಮಾಡಿಕೊಡು. ಅನಂತರವೇ ನಾನು ನನ್ನ ಹೃದ್ಗತವಾದ ಅಭಿಪ್ರಾಯವನ್ನು ನಿನ್ನೊಡನೆ ಹೇಳುವೆನು. ಕಾಮುಕನಾಗಿದ್ದ ದಶರಥನು ಸ್ವಲ್ಪ ಮುಗುಳ್ನಗುತ್ತಾ ನೆಲದ ಮೇಲೆ ಮಲಗಿದ್ದ ಕೈಕೇಯಿಯ ತಲೆಯನ್ನು 2 ಕೈಗಳಿಂದಲೂ ಎತ್ತಿ ತನ್ನ ತೊಡೆಯ ಮೇಲಿಟ್ಟುಕೊಂಡು ಮುಂದಲೆಯನ್ನು ಸವರುತ್ತಾ ಹೇಳಿದನು. ಅವಲಿಪ್ತೇನ ಜಾನಾಸಿ ತ್ವತ್ತಃ ಪ್ರಿಯತಮಾ ಮಮ ಮನುಜೋ ಮನುಜವ್ಯಾಘ್ರಾದ್ರಾಮಾದನ್ಯೋ ನ ವಿದ್ಯತೆ. ರೂಪಲಾವಣ್ಯಗಳ ಸಂಪತ್ತಿನಿಂದ ಗರ್ವಿಷ್ಠಳಾಗಿರುವವಳೆ, ನನಗೆ ನಿನಗಿಂತಲೂ ಹೆಚ್ಚಿನ ಪ್ರಿಯತಮೆಯಾಗಲಿ, ಮನುಜ ಶ್ರೇಷ್ಠನಾದ ರಾಮನಿಗಿಂತಲೂ ಹೆಚ್ಚಿನ ಪ್ರಿಯತಮನಾಗಲಿ ಬೇರೆ ಯಾರೂ ಇಲ್ಲವೆಂಬ ವಿಷಯವು ನಿನಗೆ ಇದುವರೆಗೂ ತಿಳಿದೇ ಇಲ್ಲವೇ? ಅಜೇಯನಾದ ರಘುವಂಶೀಯರಲ್ಲಿಯೇ ಮುಖ್ಯನಾದ ಮಹಾತ್ಮನಾದ ನನ್ನ ಪ್ರಾಣಗಳಿಗಿಂತಲೂ ಅಧಿಕ ನೆನೆಸಿದ ರಾಘವನ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ. ನನ್ನ ಪ್ರಾಣಗಳಿಗಿಂತಲೂ ಅಧಿಕ ನೆನೆಸಿದ ರಾಘವನ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ. ನಿನ್ನ ಮನಸ್ಸಿನ ಬಯಕೆಯನ್ನು ಹೇಳು. ಯಾವನನ್ನು ಮುಹೂರ್ತ ಕಾಲ ನೋಡದಿದ್ದರೆ ನಿಶ್ಚಯವಾಗಿಯೂ ನಾನು ಜೀವಿಸುವುದೇ ಇಲ್ಲವೋ ಅಂತಹ ಪ್ರಾಣಪ್ರಿಯನಾದ ರಾಮನ ಮೇಲೆ ಆಣೆಯಿಟ್ಟು ಹೇಳುತ್ತಿದ್ದೇನೆ. ನಿನ್ನ ಮಾತನ್ನು ಖಂಡಿತವಾಗಿಯೂ ನಡೆಸಿಕೊಡುತ್ತೇನೆ. ಜೀವನದಲ್ಲಿ ಮುಂದಾಗಲಿರುವ ಘಟನೆಗಳು ಅದು ಹೇಗೋ ನಮ್ಮ ಅಂತರಾಳಕ್ಕೆ ಅರಿವಾಗಿ ಅದನ್ನೇ ಬಾಯಿಂದ ನುಡಿಸುತ್ತಿರುತ್ತದೆ. ಇಲ್ಲಿಯೂ ಕೂಡ ಯಾರನ್ನು ಬಿಟ್ಟು ಒಂದು ಕ್ಷಣಕಾಲವೋ ನಾನು ಜೀವಿಸಿರಲೂ ಸಾಧ್ಯವಿಲ್ಲವೋ ಎಂದು ಯಾವ ದಶರಥನು ಹೇಳುತ್ತಿರುವನೋ ಆತನೇ ಮರುಕ್ಷಣದಲ್ಲಿ 14 ವರ್ಷಗಳ ಕಾಲ ತನ್ನನ್ನು ಬಿಟ್ಟು ಕಾಡಿಗೆ ಹೋಗುವಂತೆ ಶ್ರೀರಾಮನಿಗೆ ಹೇಳುವ ಸಂದರ್ಭವೂ ಬರಲಿದೆ. ಆದರೆ ದಶರಥನಿಗೆ ಅದರ ಅರಿವಿರುವುದಿಲ್ಲ. ಆದರೂ ಅವನ ಅಂತರಾಳ ಅದನ್ನು ಅರಿತಿರುತ್ತದೆ. ನನ್ನ ಪ್ರಾಣಗಳಿಗಿಂತಲೂ ಹೆಚ್ಚಾಗಿ, ನನ್ನ ಇತರ ಮಕ್ಕಳಿಗಿಂತಲೂ ಹೆಚ್ಚಾಗಿ, ನನ್ನ ಬಂಧು ಬಾಂಧವರಿಗಿಂತಲೂ ಹೆಚ್ಚಾಗಿ ಯಾವ ಪುರುಷ ಶ್ರೇಷ್ಠನಾದ ಶ್ರೀರಾಮನನ್ನು ನಾನು ಕಂಡುಕೊಂಡಿರುವೆನೋ
ಅಂತಹ ಶ್ರೀರಾಮನ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ, ರಾಮನಾಣೆಗೂ ನೀನು ಹೇಳುವ ಕಾರ್ಯವನ್ನು ಮಾಡಿಕೊಡುತ್ತೇನೆ. ಈ ಕಾರಣದಿಂದಾಗಿಯೇ ಹಿರಿಯರು ಯಾರ ಮೇಲೆಯೂ ಆಣೆಯಿಟ್ಟು ಹೇಳಬೇಡಿ, ಸ್ವತಃ ತಮ್ಮ ಮೇಲೆಯೂ ಕೂಡ ಆಣೆಯಿಟ್ಟು ಹೇಳಬೇಡಿ. ಆದ್ದರಿಂದ ಆ ಆಣೆಯನ್ನು ಮುರಿಯುವ ಪ್ರಸಂಗ ಮರುಕ್ಷಣವೇ ಬರುವ ಸಾಧ್ಯತೆ ಇರುತ್ತದೆ. ಈ ಕಾರಣದಿಂದಾಗಿಯೇ ನಿರಂತರವಾಗಿ ಹಿರಿಯರು ಎಚ್ಚರಿಸುತ್ತಿರುತ್ತಾರೆ. ಮಂಗಳ ಸ್ವರೂಪಳೇ, ಇದನ್ನು ನಾನು ಬರಿಯ ಬಾಯಮಾತಿನಿಂದ ಹೇಳುತ್ತಿಲ್ಲ. ನನ್ನ ಮನಸ್ಸು ನೀನು ಹೇಳಲಿರುವ ಕಾರ್ಯವನ್ನು ಮಾಡಿಕೊಡಲು ತವಕಿಸುತ್ತಿದೆ. ಈ ಎಲ್ಲವನ್ನು ವಿಮರ್ಶಿಸಿ ನಿನ್ನ ಮನೋಗತವಾದ ಅಭಿಪ್ರಾಯವನ್ನು ತಿಳಿಸಿ ನನ್ನನ್ನು ಈ ದುಃಖದಿಂದ ಉದ್ಧರಿಸು. ನೀನು ಸಾಧುವಾಗಿದೆ ಎಂದು ಭಾವಿಸಿ ಯಾವ ಕಾರ್ಯವನ್ನು ಹೇಳುವೆಯೋ ಆ ಕಾರ್ಯವನ್ನು ನಾನು ಖಂಡಿತವಾಗಿಯೂ ಮಾಡಿಕೊಡುತ್ತೇನೆ. ಮೇಲಾಗಿ ನನ್ನನ್ನು ಮರಳುಗೊಳಿಸುವ ರೂಪಲಾವಣ್ಯಗಳ ಬಲವು ನಿನ್ನಲ್ಲಿದೆ. ನಿನ್ನ ರೂಪಿಗೆ ನಾನು ಮನಸೋತಿದ್ದೇನೆ, ಕಾಮ ಪೀಡಿತನಾಗಿದ್ದೇನೆ ಎಂದು ಅರ್ಥ. ಈ ಕಾರಣದಿಂದಾಗಿ ನಿನ್ನ ಕಾರ್ಯವನ್ನು ಮಾಡಿಕೊಡುವುದರಲ್ಲಿ ಸ್ವಲ್ಪವಾದರೂ ಸಂದೇಹಿಸುವುದು ಯೋಗ್ಯವಲ್ಲ. ನಾನು ಗಳಿಸಿರುವ ಸುಕೃತದ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ, ನಿನಗೆ ಪ್ರೀತಿಯನ್ನು ಉಂಟು ಮಾಡುವ ಕಾರ್ಯವನ್ನು ಖಂಡಿತವಾಗಿಯೂ ಮಾಡುತ್ತೇನೆ. ಮಂಥರೆಯ ಪ್ರೇರಣೆಗೆ ಅನುಸಾರವಾಗಿ ಕೈಕೇಯಿಗೆ ಮುಖ್ಯವಾಗಿ ರಾಮನ ವನವಾಸ ಮತ್ತು ಭರತನಿಗೆ ಪಟ್ಟಾಭಿಷೇಕ ಎಂಬ 2 ವರಗಳು ಅಪೇಕ್ಷಣೀಯವಾಗಿದ್ದವು. ಅವಳ ಬಯಕೆಯಂತೆ ಕಾಮಾಭಿಭೂತನಾಗಿದ್ದ ರಾಜನು ತನ್ನ ಮಾತನ್ನು ನಡೆಸಿಕೊಡುವೆನೆಂದು ಪ್ರತಿಜ್ಞೆ ಮಾಡಿದನು. ಆ ಸಮಯದಲ್ಲಿ ಕೈಕೇಯಿಗೆ ಭರತ ರಾಮರಲ್ಲಿದ್ದ ಏಕರೀತಿಯ ಪ್ರೇಮವು ಹೊರಟು ಹೋಯಿತು. ಭರತನ ವಿಷಯದಲ್ಲಿ ಪಕ್ಷಪಾತವನ್ನು ವಹಿಸಿದಳು. ರಾಜನ ಪ್ರತಿಜ್ಞಾ ವಚನದಿಂದ ಸಂತೋಷಗೊಂಡ ಕೈಕೇಯಿಯು ಹೇಳಬಾರದ ಮಾತನ್ನು ಹೇಳಿದಳು. ರಾಜನು ರಾಮನ ಮೇಲೆ ಆಣೆಯಿಟ್ಟು ಮಾಡಿದ ಪ್ರತಿಜ್ಞೆಯಿಂದ ಕೈಕೇಯಿಯು ಸಂತುಷ್ಟಳಾದಳು. ತನ್ನ ಮನೋಗತವಾದ ಮಹಾಘೋರವಾದ ಅಭಿಪ್ರಾಯವನ್ನು ಹೇಳಲು ಉಪಕ್ರಮಿಸಿದಳು. ಆ ಮಾತಿನ ತೀಕ್ಷ್ಣತೆಯು ಎಷ್ಟಿತ್ತೆಂದರೆ ಕಾಲಯಮನೇ ಅಲ್ಲಿಗೆ ಬಂದಿರುವನೋ ಎಂಬಂತೆ ಭಾಸವಾಗುತ್ತಿತ್ತು. ಮಹಾರಾಜ, ನೀನು ರಾಮನ ಮೇಲೆ ಮತ್ತು ನೀನು ಗಳಿಸಿರುವ ಸುಕೃತದ ಮೇಲೆ ಆಣೆಯಿಟ್ಟು ಹೇಳಿರುವ ಕ್ರಮದಲ್ಲಿ ನನಗೆ ವರವನ್ನು ದಯಪಾಲಿಸುವೆ, ಇದರಲ್ಲಿ ಸಂದೇಹವಿಲ್ಲ. ಆದರೆ ನೀನು ಮಾಡಿರುವ ಈ ಪ್ರತಿಜ್ಞೆಯನ್ನು ಅಗ್ನಿ ಪ್ರಮುಖರಾದ 33 ದೇವತೆಗಳು ಕೇಳಲಿ, ಚಂದ್ರ ಸೂರ್ಯರು ಕೇಳಲಿ, ಆಕಾಶವು ಇದಕ್ಕೆ ಸಾಕ್ಷಿಯಾಗಿರಲಿ, ನವಗ್ರಹಗಳು, ಹಗಲು ರಾತ್ರಿಗಳು, ಈ 8 ದಿಕ್ಕುಗಳು ಕೂಡ ನೀನು ಹೇಳಿರುವ ಈ ಪ್ರತಿಜ್ಞಾ ವಾಕ್ಯವನ್ನು ಕೇಳಲಿ. ಗಂಧರ್ವ ರಾಕ್ಷಸರನ್ನೊಳಗೊಂಡಿರುವ ಸ್ವರ್ಗ, ಮರ್ತ್ಯ, ಪಾತಾಳ ಲೋಕಗಳು ನಿನ್ನ ಮಾತಿಗೆ ಸಾಕ್ಷಿಗಳಾಗಿರಲಿ. ನಿಶಾಚರರು, ಪಿಶಾಚಗಳು, ಭೂತಗಣಗಳು, ಮನೆಯಲ್ಲಿರುವ ಗ್ರಹ ದೇವತೆಗಳು ಈ ನಿನ್ನ ಶಪಥ ವಾಕ್ಯವನ್ನು ಕೇಳಲಿ. ಈ ಪೃಥ್ವಿಯಲ್ಲಿ ಇರಬಹುದಾದ ಇತರ ಭೂತಗಣಗಳು ನೀನು ಹೇಳಿದ ಪ್ರತಿಜ್ಞಾ ವಚನವನ್ನು ತಿಳಿದಿರಲಿ. ಈ ರೀತಿ ರಾಜನಿಗೆ ಹೇಳಿ ಕೈಕೇಯಿಯು ದೇವತೆಗಳನ್ನು ಉದ್ದೇಶಿಸಿ ಹೇಳಿದಳು. ಸತ್ಯಸಂಧೋ ಮಹಾತೇಜ ಧರ್ಮಜ್ಞ ಸುಸಮಾಹಿತಾ ವರಂ ಮಮ ದದಾತ್ಯೇಷ ಸರ್ವೇ ಶೃಣ್ವಂತು ದೇವತಾ. ಎಲೈ ದೇವತೆಗಳಿರ, ನೀವೆಲ್ಲರೂ ಕೇಳಿರಿ. ಸತ್ಯಸಂಧನಾದ ಮಹಾತೇಜಸ್ವಿಯಾದ ಧರ್ಮಜ್ಞನಾದ ದಶರಥನು ಸಮಾಧಾನ ಚಿತ್ತನಾಗಿ ತಾನು ಪ್ರತಿಜ್ಞೆ ಮಾಡಿರುವಂತೆ ನನಗೆ ವರವನ್ನು ದಯಪಾಲಿಸಲಿದ್ದಾನೆ. ಹೀಗೆ ಕೈಕೇಯಿಯು ವರದನಾದ ಮತ್ತು ಕಾಮಮೋಹಿತನಾಗಿದ್ದ ದಶರಥನನ್ನು ಧರ್ಮ ಪಾಶದಿಂದ ಬಿಗಿದು ದೇವತೆಗಳನ್ನು ಸಾಕ್ಷಿಗಳನ್ನಾಗಿ ಮಾಡಿಕೊಂಡು ಪತಿಯೊಡನೆ ಹೇಳತೊಡಗಿದಳು. ಮಹಾರಾಜ, ಬಹಳ ದಿವಸಗಳ ಹಿಂದೆ ನಡೆದ ಒಂದು ವೃತ್ತಾಂತವನ್ನು ಜ್ಞಾಪಿಸಿಕೊ. ವೈಜಯಂತವೆಂಬ ಸ್ಥಳದಲ್ಲಿ ದೇವಾಸುರರಿಗೆ ಯುದ್ಧವು ನಡೆಯಿತು. ನೀನು ಇಂದ್ರನ ಸಹಾಯಾರ್ಥವಾಗಿ ಅಲ್ಲಿಗೆ ಹೋಗಿ ಶಂಬರಾಸುರನೊಡನೆ ಯುದ್ಧ ಮಾಡುತ್ತಿದ್ದೆ. ಆ ಯುದ್ಧದಲ್ಲಿ ಶತ್ರುವಾದ ಶಂಬರಾಸುರನು ನಿನ್ನ ಪ್ರಾಣಗಳನ್ನು ಮಾತ್ರವೇ ಉಳಿಸಿ ನಖಶಿಖಾಂತವಾಗಿ ತೀಕ್ಷ್ಣವಾದ ಬಾಣಗಳಿಂದ ಗಾಯಗೊಳಿಸಿ ಮೂರ್ಛಿತನನ್ನಾಗಿ ಮಾಡಿದನು. ಆ ಸಮಯದಲ್ಲಿ ನಿನ್ನ ಸಂರಕ್ಷಣೆಯಲ್ಲಿಯೇ ಜಾಗರೂಕಳಾಗಿದ್ದ ನಾನು ಸತತ ಪ್ರಯತ್ನದಿಂದ ನಿನ್ನ ಪ್ರಾಣಗಳನ್ನು ರಕ್ಷಿಸಿದೆನು. ಅದರಿಂದ ಸುಪ್ರೀತನಾದ ನೀನು ನನಗೆ2 ವರಗಳನ್ನು ದಯಪಾಲಿಸಿದೆ. ಆದರೆ ಆಗಲೇ ನಾನು ಅವುಗಳ ಪ್ರಯೋಜನವನ್ನು ಪಡೆದುಕೊಳ್ಳಲಿಲ್ಲ. ಮುಂದೆ ಆ ವರಗಳ ಪ್ರಯೋಜನವನ್ನು ಪಡೆದುಕೊಳ್ಳುವುದಾಗಿ ಹೇಳಿ ಅವುಗಳನ್ನು ನಿನ್ನಲ್ಲಿಯೇ ನಿಕ್ಷೇಪ ರೂಪದಲ್ಲಿ ಇರಿಸಿದ್ದೇನೆ. ಈಗ ನಾನು ಆ 2 ವರಗಳ ಪ್ರಯೋಜನವನ್ನು ಪಡೆದುಕೊಳ್ಳಲು ಅಪೇಕ್ಷಿಸಿದ್ದೇನೆ. ನಿಕ್ಷೇಪ ರೂಪದಲ್ಲಿರುವ ಆ ವರಗಳನ್ನು ಕೇಳಿದಾಗ ಕೊಡುವುದು ಧರ್ಮಾತ್ಮನಾದ ನಿನಗೆ ತಕ್ಕುದಾಗಿಯೇ ಇದೆ. ಮೇಲಾಗಿ
ನನ್ನ ಮಾತನ್ನು ನಡೆಸಿಕೊಡುವುದಾಗಿ ಪ್ರತಿಜ್ಞೆಯನ್ನು ಮಾಡಿರುವೆ. ಧರ್ಮದ ಹಿನ್ನೆಲೆಯಲ್ಲಿ ಪ್ರತಿಜ್ಞೆಯನ್ನು ಮಾಡಿ ನಾನು ಆ 2 ವರಗಳನ್ನು ಕೇಳಿದ ಬಳಿಕ ನೀನು ಕೊಡದಿದ್ದರೆ ನಿನ್ನಿಂದ ಅವಮಾನಿತಳಾದ ನಾನು ಈಗಲೇ ನಿನ್ನ ಕಣ್ಣೆದುರಿನಲ್ಲಿಯೇ ಪ್ರಾಣಗಳನ್ನು ತೊರೆಯುವೆನು. ಚತುರತೆಯ ಮಾತಿನಿಂದಲೇ ಕೈಕೇಯಿಯು ರಾಜನನ್ನು ತನ್ನ ಅಧೀನನನ್ನಾಗಿ ಮಾಡಿಕೊಂಡು ಬಿಟ್ಟಳು. ವ್ಯಾಧನ ಧ್ವನಿಯಿಂದ ಆಕರ್ಷಿತವಾಗಿ ಬಲೆಗೆ ಬೀಳುವ ಜಿಂಕೆಯಂತೆ ರಾಜನು ತನ್ನ ವಿನಾಶಕ್ಕಾಗಿಯೇ ಧರ್ಮಪಾಶವನ್ನು ಕುತ್ತಿಗೆಗೆ ಬಿಗಿದುಕೊಂಡನು. ಬಳಿಕ ಕಾಮಮೋಹಿತನಾಗಿದ್ದ ವರದನಾಗಿದ್ದ ದಶರಥನಿಗೆ ಕೈಕೇಯಿಯು ಹೇಳಿದಳು, ಪತಿದೇವ, ಆಗ ನೀನು ಕೊಟ್ಟಿದ್ದು ನಾನು ಪಡೆದುಕೊಳ್ಳದೆ ನಿನ್ನಲ್ಲಿಯೇ ನಿಕ್ಷೇಪ ರೂಪದಲ್ಲಿ ಇಟ್ಟಿರುವ ಆ 2 ವರಗಳನ್ನೇ ಈಗ ನೀನು ನನಗೆ ಕೊಡಬೇಕು. ನಾನು ಅಪೇಕ್ಷಿಸಿರುವ ಆ ವರಗಳು ಯಾವುದೆಂಬುದನ್ನು ಈಗಲೇ ಹೇಳಿಬಿಡುವೆನು. ಲಾಲಿಸು. ಯೋಭಿಷೇಕ ಸಮಾರಂಭೋ ರಾಘವಸ್ಯೋಪಕಲ್ಪಿತಃ ಅನೇನೈವಾಭಿಷೇಕೇಣ ಭರತೋ ಮೇಭಿಷಿಚ್ಯತಾಂ. ರಾಘವನಿಗೆ ಪಟ್ಟಾಭಿಷೇಕ ಮಾಡಲೆಂದು ಯಾವ ಸಂಭ್ರಮ ಸಮಾರಂಭಗಳು ನಡೆದಿವೆಯೋ, ಯಾವ ಸಂಭಾರ ಸಾಮಗ್ರಿಗಳು ಸಂಗ್ರಹವಾಗಿವೆಯೋ, ಅವೇ ಸಂಭ್ರಮ ಮತ್ತು ಸಂಭಾರ ಸಾಮಗ್ರಿಗಳಿಂದ ರಾಮನಿಗೆ ಬದಲಾಗಿ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಇದು ಮೊದಲನೆಯ ವರ. ಸಹಾಯವನ್ನೆಸಗಿದ ನನಗೆ ಪ್ರೀತನಾದ ನೀನು ಕೊಟ್ಟಿದ್ದ 2 ವರಗಳಲ್ಲಿ 2ನೆಯ ವರವನ್ನು ಕೇಳುವ ಮತ್ತು ಅದರ ಪ್ರಯೋಜನವನ್ನು ಪಡೆದುಕೊಳ್ಳುವ ಕಾಲವು ಈಗಲೇ ಸನ್ನಿಹಿತವಾಗಿದೆ. ಅದನ್ನು ಹೇಳಿಬಿಡುವೆನು, ಕೇಳು. 9 ವರ್ಷಾಣಿ ದಂಡಕಾರಣ್ಯಮಾಶ್ರಿತಃ 9 ವರ್ಷಾಣಿ ದಂಡಕಾರಣ್ಯಮಾಶ್ರಿತಃ ಚೀರಾಜಿನ ಜಟಾಧಾರಿ ರಾಮೋ ಭವತು ತಾಪಸಃ. 14 ವರ್ಷಗಳ ಕಾಲ ರಾಮನು ದಂಡಕಾರಣ್ಯಕ್ಕೆ ಹೋಗಿ ಅಲ್ಲಿ ಅವನು ಜಟಾಧಾರಿಯಾಗಿ ನಾರಮುಡಿಯನ್ನು ಕೃಷ್ಣ ಜನವನ್ನು ಧರಿಸಿ ತಪಸ್ವಿಯಾಗಲಿ. ಭರತನು ನಿಷ್ಕಂಟಕವಾದ ಈ ಯುವರಾಜ ಪದವಿಯನ್ನು ಪಡೆಯಲಿ. ಇದೇ ನನ್ನ ಹೆಬ್ಬಯಕೆಯಾಗಿರುವುದು. ನೀನು ಹಿಂದೆ ದಯಪಾಲಿಸಿದ್ದ 2 ವರಗಳನ್ನೇ ನಾನೀಗ ಪಡೆದುಕೊಳ್ಳಲು ಅಪೇಕ್ಷಿಸಿದ್ದೇನೆ. ಅದ್ಯ ಚೈವ ಹಿ ಪಶ್ಯೇಯಂ ಪ್ರಯಾಂತಂ ರಾಘವಂ ವನಂ. ರಾಘವನು ಚೀರಾಜಿನ ಜಟಾಧಾರಿಯಾಗಿ ಕಾಡಿಗೆ ಹೋಗುವುದನ್ನು ಈಗಲೇ ನಾನು ನೋಡಬೇಕು. ಸರಾಜರಾಜೋ ಭವ ಸತ್ಯ ಸಂಗರಃ ಕುಲಂಚ ಶೀಲಂಚ ಹಿರಕ್ಷ ಜನ್ಮಚ ಪರತ್ರ ವಾಸೇ ಹಿ ವದಂತ್ಯನುತ್ತಮಂ ತಪೋಧನ ಸತ್ಯ ವಚೋಹಿತಂ ನೃಣಾಂ. ರಾಜಾಧಿರಾಜನಾಗಿರುವ ನೀನು ಸತ್ಯ ಪ್ರತಿಜ್ಞನಾಗು. ಸತ್ಯನಿಷ್ಠನಾಗಿ ಶ್ರೀ ರಘುವಂಶದ ಕೀರ್ತಿಯನ್ನು ಕಾಪಾಡು. ಶೀಲವನ್ನು ಸಂರಕ್ಷಿಸಿಕೊ. ಜನ್ಮವನ್ನು ಸಾರ್ಥಕಗೊಳಿಸು. ಸತ್ಯವಾಕ್ಯ ಪರಿಪಾಲನೆಯೇ ಪರಲೋಕ ಪ್ರಾಪ್ತಿಗೂ ಉತ್ತಮೋತ್ತಮವಾದ ಸಾಧನವೆಂದು ತಪೋಧನರಾದ ಮಹರ್ಷಿಗಳು ಹೇಳುತ್ತಾರೆ. ಮನುಷ್ಯರಿಗೂ ಸತ್ಯನಿಷ್ಠೆಯು ಅತ್ಯಂತ ಹಿತಕರವಾದುದು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ 11ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.